My dear tiny tots, welcome to our ಯೂಟ್ಯೂಬ್ ಚಾನಲ್. ಮುದ್ದು ಮಕ್ಕಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಕ್ಲಾಸ್ 5th EVSನ 5th ಚಾಪ್ಟರ್ನ ನೋಡೋಣ. ದಟ್ ಈಸ್ ಸೂಪರ್ ಸೆನ್ಸಸ್. ವಿ ಆಲ್ ಹ್ಯಾವ್ ಸೆನ್ಸ್ ಆ್ಯಂಡ್ ವಿ ಹ್ಯಾವ್ ದ 5 ಸೆನ್ಸ್ ಆರ್ಗನ್ಸ್. ವಿ ಆಲ್ ಹ್ಯಾವ್ ದ ಸೆನ್ಸ್ ಆರ್ಗನ್ಸ್. ವಾಟ್ ಆರ್ ದೋಸ್ ಸೆನ್ಸ್ ಆರ್ಗನ್ಸ್? Eyes, nose, ear, tongue and the skin. Yes, these are the 5 sense organs. But what is the means of a super sense? Super senses ಅಂದರೆ ಏನು? ನೋಡಿ, we have the sense organ eye. We can see the things from a particular distance. ಕೆಲವೊಂದು ವಸ್ತುಗಳನ್ನು ನಾವು ಕೆಲವೊಂದು ದೂರದಿಂದ ನೋಡ್ಬೋದು. But some animals can see the things very far away from the place. We can see and animals also can see, but the difference is that which animal is there now, so that can see the things from far away. From that distance we can find what exactly it is. ಅಷ್ಟೊಂದು ದೂರದಿಂದ ನಾವು ಆ ವಸ್ತುಗಳನ್ನು ನೋಡಿದರೆ ಅವು ಆ್ಯಕ್ಚುಲಿ ಏನು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಬಟ್ ಸಮ್ ಎನಿಮಲ್ಸ್ ಕ್ಯಾನ್ ಸಿ ದ ಕ್ಲಿಯರ್ ಪಿಕ್ಚರ್ ಆಫ್ ಇಟ್. ಆದರೆ ಆ ಒಂದು ಪ್ರಾಣಿಗಳು ಆ ಒಂದು ವಸ್ತು ಏನು ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯವು ಹೊಂದಿರ್ತಾ ಇದೆ. ಅಂತಹ ಒಂದು ಸಾಮರ್ಥ್ಯಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಸೂಪರ್ ಸೆನ್ಸಸ್ ಅಂತ ಕರಿತಾ ಇದ್ದೀವಿ. ಸಮ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ಚಾಪ್ಟ್ರಲ್ಲಿ, ನೋಡೋಣ. ಹ್ಯಾಸ್ ದಿಸ್ ಎವರ್ ಹ್ಯಾಪನ್ ಟು ಯು? ಇದು ಎಂದಾದರೂ ನಿಮ್ಮ ಜೊತೆಗೆ ಆಗಿದೀನಾ ಅಂತ ಕೇಳ್ತಾಯಿದ್ದಾರೆ. ಯಾವುದು? ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ. ಯು ಆರ್ ಈಟಿಂಗ್ ಇನ್ ದ ಪ್ಲೇ ಗ್ರೌಂಡ್, ಆನ್ ಈಗಲ್ ಫ್ಲೂ ಡೌನ್ ಆ್ಯಂಡ್ ಟುಕ್ ಅವೇ ಯುವರ್ ರೋಟಿ. ಯು ವೇರ್ ಈಟಿಂಗ್ ಇನ್ ದ ಪ್ಲೇ ಗ್ರೌಂಡ್, ಆನ್ ಈಗಲ್ ಫ್ಲೂ ಡೌನ್ ಆ್ಯಂಡ್ ಟುಕ್ ಅವೇ ಯುವರ್ ರೋಟಿ. ವೆನ್ ಯು ಆರ್ ಈಟಿಂಗ್ ಇನ್ ದ ಗಾರ್ಡನ್ ಆರ್ ಅ ಪ್ಲೇ ಗ್ರೌಂಡ್, ಸಡನ್ಲಿ ಆನ್ ಈಗಲ್ ವಿಲ್ ಕೇಮ್ ಡೌನ್ ಆ್ಯಂಡ್ ಇಟ್ ಟುಕ್ಸ್ ಅವೇ ಯುವರ್ ರೋಟಿ. Okay, it may be happen to you or your friends also. Why? ನೀವು ಒಂದು ಗಾರ್ಡನಲ್ಲಿ ಊಟ ಮಾಡ್ಕೊಳ್ತಾ ಕುಳಿತಿದ್ದೀರಾ, ಸಡನ್ನೇ ಏನಾಗ್ಬಿಡ್ತಾ ಇದೆ, ಒಂದು ಈಗಲ್, ಒಂದು ಹದ್ದು ಬಂದು ನಿಮ್ಮ ರೋಟಿಯನ್ನು ಕೊಂಡೊಯ್ದುಬಿಡ್ತಾ ಇದೆ. ಒಂದು ಹದ್ದು ಹಾರುತ್ತಾ ಕೆಳಗೆ ಬಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ರೋಟಿ ಏನಿದೆ ನೀವು ಊಟ ಮಾಡ್ತಾಯಿದ್ರಿ ಅದನ್ನು ಕೊಂಡೊಯ್ದುಬಿಡ್ತಾ ಇದೆ. ಈ ರೀತಿ ಯಾವಾಗಾದರೂ ಆಗಿದೆಯೇನೋ ನಿಮ್ಮ ಜೊತೆ ಅಥವಾ ನಿಮ್ಮ ಗೆಳೆಯರ ಜೊತೆ? ಅಂದರೆ ಅಷ್ಟು ಎತ್ತರದಲ್ಲಿ ಹಾರತಕ್ಕಂತಹ ಒಂದು ಹದ್ದು ನಾವು ತಿಂತಕ್ಕಂತಹ ರೋಟಿಯನ್ನು ಹೇಗೆ ಕಂಡುಕೊಳ್ತು ಅನ್ನೋದು ಒಂದು ಪ್ರಶ್ನೆ. ಇದು ಅದಕ್ಕಿರ್ತಕ್ಕಂಥ ಒಂದು ಸೂಪರ್ ಸೆನ್ಸ್. ಇನ್ನೊಂದು ಉದಾಹರಣೆ ಏನು ಕೊಟ್ಟಿದ್ದಾರೆ? ಆ್ಯಸ್ ಯು ವಾಕ್ಡ್ ಸಾಫ್ಟ್ಲಿ ಪಾಸ್ಟ್ ಅ ಸ್ಲೀಪಿಂಗ್ ಡಾಗ್. ನೀವು ಶಬ್ದ ಮಾಡದಂತೆ ಒಂದು ಮಲಗಿಕೊಂಡಿರ್ತಕ್ಕಂತಹ ಒಂದು ನಾಯಿಯ ಪಕ್ಕದಿಂದ ಹೋಗ್ತಾಯಿದ್ರಿ. ಆ್ಯಸ್ ಯು ವಾಕ್ಡ್ ಸಾಫ್ಟ್ಲಿ ಪಾಸ್ಟ್ ಅ ಸ್ಲೀಪಿಂಗ್ ಡಾಗ್. ಶಬ್ದ ಮಾಡದೇನೆ ಅಂದರೆ ಸಾಫ್ಟ್ಲಿ ಅಂತ ಹೇಳ್ತಾ ಇದ್ರು. ಶಬ್ದ ಮಾಡದೇನೆ ಅಷ್ಟೊಂದು ನಿಶ್ಶಬ್ದವಾಗಿ ನೀವು ಸಾವಕಾಶವಾಗಿ ಆ ಒಂದು ಮಲಗಿಕೊಂಡಿರ್ತಕ್ಕಂತಹ ಒಂದು ನಾಯಿಯ ಪಕ್ಕದಲ್ಲಿ ಹೋಗ್ತಾ ಇದ್ದೀರಿ. ಆದರೂ ಕೂಡ ಇಟ್ಸ್ ಇಯರ್ ಶಟ್ ಅಪ್ ಎಟ್ ಒನ್ಸ್. ಆಗ ಅದು ಏನು ಮಾಡ್ತಾ ಇದೆ? ನೀವು ನಡೆಯತಕ್ಕಂಥ ಶಬ್ದವನ್ನು ಗ್ರಹಿಸಿ ಅದು ತನ್ನ ಕಿವಿಯನ್ನು ಒಮ್ಮೆಲೆ ಮೇಲೆ ಹಾರಿಸ್ತಾ ಇದೆ. ಹೌದಾ? ಇಟ್ಸ್ ಇಯರ್ಸ್ ಶಟ್ ಅಪ್ ಎಟ್ ಒನ್ಸ್. ಕಿವಿಯನ್ನು ಅಲ್ಲಾಡಿಸ್ತಾ ಇದೆ, ಮೇಲಕ್ಕೆ ಅಲ್ಲಾಡಿಸ್ತಾ ಇದೆ. ಇದು ಸಹಜವಾಗಿ ನಿಮ್ಮ ಜೊತೆ ಆಗಿರಬಹುದು. ಹಾಗೆ ಇನ್ನೊಂದು ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. ಯು ಡ್ರಾಪ್ಡ್ ಸಮಥಿಂಗ್ ಸ್ವೀಟ್ ಆನ್ ದ ಗ್ರೌಂಡ್ ಆ್ಯಂಡ್ ವಿತಿನ್ ಎ ಮಿನಿಟ್ಸ್ ಮೆನಿ ಆ್ಯಂಡ್ಸ್ ಕಲೆಕ್ಟ್ ಅರೌಂಡ್ ಇಟ್. ನೀವು ಯಾವುದೋ ಒಂದು ಸ್ವೀಟನ್ನು ಗ್ರೌಂಡ್ ಮೇಲೆ ಚೆಲ್ಲಿದಿರಿ, ನೆಲದ ಮೇಲೆ ಚೆಲ್ಲಿದಿರಿ ಅಂತಂದರೆ ಕೆಲವು ನಿಮಿಷಗಳಲ್ಲಿ, ವಿತಿನ್ ಸಮ್ ಮಿನಿಟ್ಸ್ ಮೆನಿ ಆ್ಯಂಡ್ಸ್ ಕಲೆಕ್ಟ್ ಅರೌಂಡ್ ಇಟ್. ಆ ಒಂದು ಸ್ವೀಟಿನ ಸುತ್ತಲೂ ಇರುವೆಗಳು ಬಂದು ಜಮಾಯಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಒಂದು ಸ್ವೀಟು ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಇರುವೆಗಳಿಗೆ ಹೇಗೆ ಗೊತ್ತಾಯಿತು? ಹೌದಲ್ಲ? ಇದೊಂದು ಪ್ರಶ್ನೆ. ಅಂದರೆ ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸ್ಮೆಲ್ಲಿಂಗ್ ಸೆನ್ಸನ್ನು ಈ ಇರುವೆಗಳು ಹೊಂದಿರ್ತಾ ಇದೆ. ನಾಯಿಗೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಶಬ್ದವನ್ನು ಗ್ರಹಿಸ್ತಕ್ಕಂಥ ಒಂದು ಸೆನ್ಸ್ ಇರ್ತಾ ಇದೆ.
ಇದೆಲ್ಲಗಳನ್ನು ಯಾವುದು ಎಲ್ಲ ಪ್ರಾಣಿಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ಒಂದು ಸೆನ್ಸನ್ನು ಹೊಂದಿರ್ತಾ ಇದೆ. ಅದನ್ನು ನಾವು ಸೂಪರ್ ಸೆನ್ಸ್ ಅಂತ ಹೇಳ್ತಾ ಇದ್ವಿ. ಅದನ್ನು ಏನಂತ ಕರಿತಾ ಇದ್ವಿ? ಸೂಪರ್ ಸೆನ್ಸ್ ಅಂತ ಕರಿತಾ ಇದ್ವಿ. ನೋಡಿ, ವೈ ಡಿಸ್ ಇಟ್ ಹ್ಯಾಪನ್, ಥಿಂಕ್ ಆ್ಯಂಡ್ ಟೆಲ್. ಇದು ಯಾಕೆ ಆಗ್ತಾ ಇದೆ, ವಿಚಾರ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಅವರು ಮತ್ತೆ ಹೇಳ್ತಾ ಇದ್ದಾರೆ, ಆ್ಯನಿಮಲ್ಸ್ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಸೆನ್ಸಸ್. ನಾವು ನೋಡ್ತಾ ಇದ್ದೀವಿ, ದ ಆ್ಯನಿಮಲ್ಸ್ ಆಲ್ಸೋ ಕ್ಯಾನ್ ಸಿ. ಎನಿಮಲ್ಸ್ ಕೂಡ ನೋಡೋವಂಥ ಒಂದು ಸೆನ್ಸನ್ನು ಹೊಂದಿದೆ. ದೆ ಕ್ಯಾನ್ ಸಿ, ಅದು ಕೂಡ ಕೇಳಿಸ್ಕೊಳ್ತಾ ಇದೆ. ದೆ ಕ್ಯಾನ್ ಹಿಯರ್, ಅದು ಕೂಡ ಟೇಸ್ಟ್ ಮಾಡ್ಬೋದು. ದೆ ಕ್ಯಾನ್ ಟೇಸ್ಟ್, ಅದು ಕೂಡ ಸ್ಮೆಲ್ ಮಾಡ್ಬೋದು. ಅದು ಕೂಡ ಗುರ್ತಿಸ್ಬೋದು. ಅದು ಕೂಡ ದೆ ಕ್ಯಾನ್ ಸ್ಮೆಲ್ ಆ್ಯಂಡ್ ಫೀಲ್, ಅದು ಕೂಡ ಏನು ಮಾಡ್ಬೋದು? ಫೀಲ್ ಮಾಡ್ಕೊಳ್ಬೋದು. ಚರ್ಮದಿಂದ ಏನು ಅನ್ನೋದನ್ನು ಕಂಡುಕೊಳ್ಬೋದು. ವಿ ಹ್ಯಾವ್ ದ 5 ಸೆನ್ಸಸ್ನ ಸಿ, ಹಿಯರ್, ಟೇಸ್ಟ್, ಸ್ಮೆಲ್ ಆ್ಯಂಡ್ ಫೀಲ್. ನೋಡಬಹುದು, ಕೇಳಬಹುದು, ಟೇಸ್ಟ್ ಮಾಡ್ಬೋದು, ಸ್ಮೆಲ್ಲನ್ನು ಗುರುತಿಸ್ಬೋದು ಮತ್ತು ಫೀಲ್ ಮಾಡ್ಬೋದು. ಅದೇ ರೀತಿ ಈ ಒಂದು ಎನಿಮಲ್ಸ್ಗಳು ಕೂಡ ದೇ ಕ್ಯಾನ್ ಆಲ್ಸೋ ಹ್ಯಾವ್ ಸಿ, ಹಿಯರ್, ಟೇಸ್ಟ್, ಸ್ಮೆಲ್ ಆ್ಯಂಡ್ ಫೀಲ್. ಸಮ್ ಎನಿಮಲ್ಸ್ ಕ್ಯಾನ್ ಸಿ ದೇರ್ prey from far away. Some can hear even a finest sound. ಅತ್ಯಂತ ಸ್ವಲ್ಪ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಶಬ್ದಗಳನ್ನು ಕೂಡ ಕೆಲವೊಂದು ಎನಿಮಲ್ಸ್ಗಳು ಗ್ರಹಿಕೆ ಮಾಡಿಕೊಳ್ತಾ ಇದೆ. ಸಮ್ ಎನಿಮಲ್ಸ್, ಕೆಲವೊಂದು ಎಲ್ಲ ಅಲ್ಲ, ಕೆಲವೊಂದು ಎನಿಮಲ್ಸ್ಗಳು. ಸಮ್ ಎನಿಮಲ್ಸ್ ಕ್ಯಾನ್ ಫೈಂಡ್ ದೇರ್ ಫ್ರೆಂಡ್ಸ್ ಬೈ ದೇರ್ ಸ್ಮೆಲ್. ಕೆಲವೊಂದು ಎನಿಮಲ್ಸ್ಗಳು ತಮ್ಮ ಒಂದು ಸ್ನೇಹಿತರ ಯಾರು ನಮ್ಮ ಸ್ನೇಹಿತರು, ಯಾರು ನಮ್ಮ ಶತ್ರುಗಳು ಅಂತಕ್ಕಂಥದ್ದನ್ನು ಬರೀ ಸ್ಮೆಲ್ ಮೇಲೆ ಗುರುತಿಸ್ಕೊಳ್ತಾ ಇದೆ. ದ ಆ್ಯನಿಮಲ್ ವರ್ಡ್ ಈಸ್ ಫುಲ್ ಆಫ್ ಎಕ್ಸಾಂಪಲ್ಸ್ ಆಫ್ ಅಮೇಝಿಂಗ್ ಸೆನ್ಸಸ್. ಈ ಎನಿಮಲ್ಸ್ಗಳ ವರ್ಡ್ ಏನಿದೆ ಅದು ಸಂಪೂರ್ಣವಾಗಿ ಒಂದು ಅಮೇಝಿಂಗ್ ಸೆನ್ಸ್ನಿಂದ ಕೂಡಿದ್ದಿರ್ತಕ್ಕಂಥದ್ದು. ಅಮೇಝಿಂಗ್ ಸೆನ್ಸಿಂದ ಕೂಡಿರ್ತಕ್ಕಂಥದ್ದು. ಹೌ ಡಿಡ್ ಆ್ಯನ್ ಆಂಟ್ ರಿಕಗ್ನೈಸ್ ಅ ಫ್ರೆಂಡ್. ನೋಡಿ, ನಾವು ಆ್ಯಂಟ್ಸ್ಗಳನ್ನು ನೋಡಿದ್ದೀವಿ, ಗುಂಪು ಗುಂಪಾಗಿ ಬರ್ತಕ್ಕಂಥ ಆ್ಯಂಟ್ಸ್ಗಳನ್ನು ನೋಡಿದ್ದೀವಿ. ಒಂದು ಗುಂಪಿನ ಆ್ಯಂಟ್ಸು ಮತ್ತೊಂದು ಗುಂಪಿನ ಆ್ಯಂಟ್ಸು ಬಹಳಷ್ಟು ಇರ್ತಾ ಇದೆ. ಹಾಗಾದರೆ ಯಾವುದು ತನ್ನ ಫ್ರೆಂಡ್ ಅಂತ ಅದು ಹೇಗೆ ಗುರುತಿಸ್ತಾ ಇದೆ? ಆ್ಯನ್ ಆ್ಯಂಟ್ ವಾಸ್ ಗೋಯಿಂಗ್ ಅಲಾಂಗ್ ಆನ್ ದ ಗ್ರೌಂಡ್, ಇಟ್ಸ್ ಅ ಗ್ರೂಪ್ ಆಫ್ ಆ್ಯಂಟ್ ಕಮಿಂಗ್ ಫ್ರಮ್ ದ ಅದರ್ ಸೈಡ್. ಒಂದು ಇರುವೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಆ್ಯನ್ ಆ್ಯಂಟ್ ವಾಸ್ ಗೋಯಿಂಗ್ ಅಲಾಂಗ್ ಆನ್ ದ ಗ್ರೌಂಡ್. ಒಂದು ನೆಲದ ಮೇಲೆ ಒಂದೇ ಒಂದು ಆ್ಯಂಟ್ ಹೋಗ್ತಾ ಇದೆ. ಇಟ್ ಸಾ ಅ ಗ್ರೂಪ್ ಆಫ್ ಆ್ಯಂಟ್ಸ್ ಕಮಿಂಗ್ ಫ್ರಮ್ ದ ಅದರ್ ಸೈಡ್. ಅದು ತನ್ನ ಕಡೆಗೆ ಒಂದು ಗುಂಪುಗಟ್ಟಲೆ ಇರುವೆಗಳು ಬರ್ತಕ್ಕಂಥದ್ದು ನೋಡ್ತಾ ಇದೆ. ದ ಫಸ್ಟ್ ಆ್ಯಂಟ್ ಕ್ವಿಕ್ಲಿ ಕಮ್ ಬ್ಯಾಕ್ ಟು ಇಟ್ಸ್ ಹೋಲ್. ಆಗೇನಾಗ್ತಾ ಇದೆ? ಫಸ್ಟ್ ಆ್ಯಂಟ್ ಇತ್ತಲ್ಲ, ಆ ಒಂದು ಫಸ್ಟ್ ಆ್ಯಂಟ್ ಏನಾಗ್ತಾ ಇದೆ? ಸಡನ್ನಾಗಿ ತನ್ನ ಒಂದು ಮನೆ ಹೋಲ್ಗೆ ಮರಳಿ ಬರ್ತಾ ಇದೆ. The ant guarding the hole recognized it and left it in. ಅಲ್ಲಿ ಹೋಲನ್ನು ಗಾರ್ಡ್ ಮಾಡೋದಕ್ಕೆ ಅಂದರೆ ತಮ್ಮ ಒಂದು ಮನೆಯಲ್ಲಿ ಯಾರನ್ನ ಬಿಡಬಾರ್ದು ಅಂತಕ್ಕಂಥ ಒಂದು ಗಾರ್ಡ್ ಆ್ಯಂಟ್ ಇರ್ತಾ ಇದೆ. ಆ ಗಾರ್ಡ್ ಆ್ಯಂಟ್ ಏನು ಮಾಡ್ತಾ ಇದೆ? ಈ ಒಂದು ಇರುವೆಯನ್ನು ಸ್ಮೆಲ್ ಮಾಡಿಬಿಟ್ಟು ಅದನ್ನು ರಿಕಗ್ನೈಸ್ ಮಾಡಿಬಿಟ್ಟು ಅದನ್ನು ಗುರುತಿಸಿ ಅದು ತಮ್ಮದೇ ಗುಂಪಿನ ಒಂದು ಇರುವೆ ಅಂತ ತಿಳಿದಾಗ ಅದನ್ನು ಒಳಗಡೆ ಬರ್ತಾ ಇದೆ. The ant guarding the hole recognized it and let it in. ಅದನ್ನು ಗುರುತಿಸಿದ ನಂತರನೇ ಅದನ್ನು ಒಳಗೆ ಬಿಡ್ತಾ ಇದೆ. ಎಷ್ಟೊಂದು ಆಶ್ಚರ್ಯ ಅಲ್ಲ? ಥಿಂಕ್ ಆ್ಯಂಡ್ ಟೆಲ್. ಹೌ ಡಿಡ್ ದ ಆ್ಯಂಟ್ ನೋ ದ್ಯಾಟ್ ದ ಅದರ್ ಆ್ಯಂಟ್ಸ್ ವೇರ್ ನಾಟ್ ಫ್ರಮ್ ಇಟ್ಸ್ ಗ್ರೂಪ್. ಹೌ ಡಿಡ್ ದ ಆ್ಯಂಟ್ ನೋ ದ್ಯಾಟ್ ದ ಅದರ್ ಆ್ಯಂಟ್ಸ್ ವೇರ್ ನಾಟ್ ಫ್ರಮ್ ಇಟ್ಸ್ ಗ್ರೂಪ್. ಹೌ? ಇಟ್ ಸ್ಮೆಲ್ಸ್ ದ ಅದರ್ ಆ್ಯಂಟ್. ಬೈ ಇಟ್ಸ್ ಸ್ಮೆಲ್ the ant will recognize which ants are its group, which ants are from its group and which are not from its group. ಅದು ಕೇವಲ ಒಂದು ಸ್ಮೆಲ್ಲಿನಿಂದ ಅದೇನು ಮಾಡ್ಕೊಳ್ತಾ ಇದೆ? ಇತರ ಒಂದು ಆ್ಯಂಟ್ಸ್ಗಳು ತಮ್ಮ ಗ್ರೂಪಿಂದೋ ಅಥವಾ ಅಲ್ವೋ ಅನ್ನೋದನ್ನು ಅದು ತಿಳ್ಕೊಳ್ತಾ ಇದೆ. ಹೌ ಡಿಡ್ ದ ಗಾರ್ಡ್ ಆ್ಯಂಟ್ ರಿಕಗ್ನೈಸ್ ದಿಸ್ ಆ್ಯಂಟ್. ಹೌ ಡಿಡ್ ದ ಗಾರ್ಡ್ ಆ್ಯಂಟ್ ರಿಕಗ್ನೈಸ್ ದಿಸ್ ಆ್ಯಂಟ್. ಗಾರ್ಡ್ ಆ್ಯಂಟ್ ಕೂಡ ಏನು ಮಾಡ್ತಾ ಇದೆ? ತಮ್ಮ ಸಮೀಪಕ್ಕೆ ಬಂದಿರತಕ್ಕಂಥ ಒಂದು ಆ್ಯಂಟನ್ನು ಸ್ಮೆಲ್ ಮಾಡ್ತಾ ಇದೆ. ಇಟ್ ಸ್ಮೆಲ್ಸ್ ದ ಅದರ್ ಆ್ಯಂಟ್ ವಿಚ್ ಆರ್ ಕಮಿಂಗ್ ಟುವರ್ಡ್ಸ್ ಇಟ್ಸ್ ಹೋಲ್ ಆ್ಯಂಡ್ ಇಟ್ ಸ್ಮೆಲ್ಸ್. ಬೈ ಇಟ್ ಸ್ಮೆಲ್
The guard ant recognized it. How did the guard ant recognize this ant? The guard ant recognized by the smell of an ant. By the smell of an ant. Try this and write. Try this and write. ಆದರೆ ಇದನ್ನು ಕಂಡುಕೊಳ್ಳ್ರಿ ಅಂತ. ಏನು ಮಾಡಬೇಕು? ಡ್ರಾಪ್ ಸಮ್ ಶುಗರ್ ಆರ್ ದ ಜಗರಿ. ಡ್ರಾಪ್ ಸಮ್ ಶುಗರ್, ಜಗರಿ ಆರ್ ಎನಿಥಿಂಗ್ ಸ್ವೀಟ್ ಆನ್ ದ ಗ್ರೌಂಡ್. ಒಂದು ಸ್ವಲ್ಪ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಅಥವಾ ಯಾವುದೋ ಒಂದು ಈ ಥರ ಸ್ವೀಟನ್ನು ನಾವು ಗ್ರೌಂಡ್ ಮೇಲೆ ಹಾಕೋಣ, ನೆಲದ ಮೇಲೆ ಹಾಕೋಣ. ವೇಟ್ ಅಂಟಿಲ್ ದ ಆ್ಯಂಟ್ ಕಮ್ ದೇರ್. ಸ್ವಲ್ಪ ಕಾಯೋಣ. ಎಲ್ಲಿವರೆಗೂ ಕಾಯಬೇಕು? ಆ್ಯಂಟ್ಸ್ಗಳು ಬರೋವರೆಗೂ ಅದನ್ನು ಕಾಯಬೇಕು. ಹೌದಾ? ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಹಾಕಿ ನೋಡಿಬಿಟ್ಟು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡಿ. ಹೌ ಲಾಂಗ್ ಡಿಡ್ ಇಟ್ ಟೇಕ್ ಫಾರ್ ದ ಆ್ಯಂಟ್ಸ್ ಟು ಕಮ್? ಹೌ ಲಾಂಗ್ ಡಿಡ್ ಇಟ್ ಟೇಕ್ಸ್ ಫಾರ್ ದ ಆ್ಯಂಟ್ಸ್ ಟು ಕಮ್? ಅಲ್ಲಿ ಇರುವೆಗಳು ಬರೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು ಅಂತ ನೀವು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು. ನೀವು ಟೈಮ್ ವಾಚ್ ಮಾಡಬೇಕು. ಟೈಮ್ ವಾಚ್ ಮಾಡಿ ಅಲ್ಲಿ ಹೇಳಬೇಕು. ಹೌದಾ? ನಾನು ಮಾಡಿರ್ತಕ್ಕಂಥ ಆ್ಯಕ್ಟಿವಿಟಿನಲ್ಲಿ 5 to 6 minutes ತೆಗೆದುಕೊಂಡು ಬಿಟ್ಟಿತ್ತು. ಹೌ ಲಾಂಗ್ ಇಟ್ ಟೇಕ್ಸ್ 5 to 6 minutes. ನೀವು ಆ್ಯಕ್ಟಿವಿಟಿ ಮಾಡಿ ಅದನ್ನು ಬರೀಬೇಕು. ಡಿಡ್ ಒನ್ ಆ್ಯಂಟ್ ಕೇಮ್ ಫಸ್ಟ್ ಆರ್ ಅ ಗ್ರೂಪ್ ಆಫ್ ಆ್ಯಂಟ್ ಕೇಮ್ ಟುಗೆದರ್? ಒಂದೇ ಒಂದು ಇರುವೆ ಮೊದಲು ಬಂತ ಅಥವಾ ಇಡೀ ಒಂದು ಗ್ರೂಪಿನೊಂದಿಗೆ ಎಲ್ಲ ಇರುವೆಗಳು ಬಂದುಬಿಟ್ವು ಅನ್ನೋದನ್ನು ತಿಳಿಸ್ಬೇಕು. ಇನ್ ಮೈ ಎಕ್ಸ್ಪೆರಿಮೆಂಟ್ ಎ ಸಿಂಗಲ್ ಆ್ಯಂಟ್ ಕೇಮ್ ಫಸ್ಟ್. ಒನ್ ಆ್ಯಂಟ್ ಕೇಮ್ ಫಸ್ಟ್. ಒಂದೇ ಒಂದು ಇರುವೆ ಮೊದಲು ಬಂದಿತ್ತು, ನಂತರದಲ್ಲಿ ಎಲ್ಲ ಇರುವೆಗಳು ಬಂದುಬಿಟ್ಟಿದ್ವು. ವಾಟ್ ಡಿಡ್ ದ ಆ್ಯಂಟ್ ಡೂ ವಿತ್ ದ ಫುಡ್? ವಾಟ್ ಡಿಡ್ ದ ಆ್ಯಂಟ್ಸ್ ಡೂ ವಿತ್ ದ ಫುಡ್? ವಾಟ್ ಡಿಡ್ ದ ಆ್ಯಂಟ್ಸ್ ಡೂ ವಿತ್ ದ ಫುಡ್? ಆ ಒಂದು ಇರುವೆಗಳು ಆ ಒಂದು ಆಹಾರದ ಜೊತೆಗೆ ಏನು ಮಾಡ್ತಾ ಇದೆ? ಸ್ವೀಟು ಬಿದ್ದಿರ್ತಕ್ಕಂಥ ಸ್ವೀಟ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅದ್ರ ಜೊತೆಗೆ ಏನು ಮಾಡ್ತಾ ಇದೆ? ದೇ ವಾಂಟ್ಸ್ ಟು ಕ್ಯಾರಿ ಇಟ್ ಟು ದೇರ್ ಹೋಲ್. ಅದು ತನ್ನ ಒಂದು ಮನೆಗೆ, ಹೋಲ್ಗೆ ಕೊಂಡೊಯ್ಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ವೇ ಡು ದೇ ಗೋ ಫ್ರಮ್ ದೇರ್? ವೇ ಡು ದೇ ಗೋ ಫ್ರಮ್ ದೇರ್? ದೇ ವಿಲ್ ಗೋ ಟು ದೇರ್ ಹೋಲ್. ಫ್ರಮ್ ದೇರ್ ದೇ ವಿಲ್ ಗೋ ಟು ದೇರ್ ಹೋಲ್. ಅಲ್ಲಿಂದ ಅವು ತಮ್ಮ ಒಂದು ಗುಹೆಗೆ, ಹೋಲ್ಗೆ ಹೋಗ್ತಾ ಇದೆ. ಡೂ ದೇ ಮೂವ್ ಇನ್ ಅ ಲೈನ್? ಅವು ಹಾಗೆ ಮನೆಗೆ ಹೋಗಬೇಕಾದ್ರೆ ಲೈನ್ನಲ್ಲಿ ಹೋಗ್ತಾ ಇದೆ ಏನು? ಡೂ ದೇ ಮೂವ್ ಇನ್ ಎ ಲೈನ್? ಎಸ್, ದೇ ಆರ್ ಮೂವಿಂಗ್ ಇನ್ ಎ ಲೈನ್. ದೇ ಆರ್ ಮೂವಿಂಗ್ ಇನ್ ಎ ಲೈನ್. ಹೌದು, ಆ ಎಲ್ಲ ಇರುವೆಗಳು ಒಂದೇ ಒಂದು ಸಾಲಿನಲ್ಲಿ, ಒಂದು ಲೈನ್ನಲ್ಲಿ ಹೋಗ್ತಾ ಇದೆ. ನಾವು ಕೇರ್ಫುಲಿ ವಿತೌಟ್ ಹಾರ್ಮಿಂಗ್ ದ ಆ್ಯಂಟ್ಸ್ ಬ್ಲಾಕ್ ದೇರ್ ಪಾತ್ ಫಾರ್ ಎ ವೈಲ್ ವಿತ್ ಎ ಪೆನ್ಸಿಲ್. ನಾವು ಅಬ್ಸರ್ವ್ ಹೌ ಡು ದ ಆ್ಯಂಟ್ಸ್ ಮೂವ್. ನೋಡಿ, ಕೇರ್ಫುಲಿಯಾಗಿ ಆ್ಯಂಟ್ಸ್ಗಳಿಗೆ ಹಾರ್ಮ್ ಮಾಡದೇನೆ, ತೊಂದರೆ ಮಾಡದೇನೆ, ಅವುಗಳಿಗೆ ತೊಂದರೆ ಕೊಡೋದನ್ನೇ ಏನು ಮಾಡಬೇಕು? ಸಾವಕಾಶವಾಗಿ ಒಂದು ಪೆನ್ಸಿಲನ್ನು ತಗೊಂಡು ಅವು ಹೋಗ್ತಕ್ಕಂತಹ ಒಂದು ದಾರಿಯನ್ನು ಬ್ಲಾಕ್ ಮಾಡಿಬಿಡಿ. ಒಂದು ಪೆನ್ಸಿಲನ್ನು ಅಡ್ಡವಾಗಿ ಇಟ್ಬಿಡಿ. ಈಗ ಒಂದು ಅಬ್ಸರ್ವ್ ಮಾಡಿ, ಏನಾಗ್ತಾ ಇದೆ? ಏನಾಗ್ತಾ ಇದೆ? ನಾವು ಅಬ್ಸರ್ವ್ ಹೌ ಡು ದ ಆ್ಯಂಟ್ಸ್ ಮೂವ್. ಹೌ ಡು ದ ಆ್ಯಂಟ್ಸ್ ಮೂವ್? ಅದು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಮತ್ತೆ ತಾನು ಮೊದಲು ಹೋಗ್ತಕ್ಕಂಥ ಒಂದು ಲೈನನ್ನು ಬೇರೆ ರೂಟಿಂದ ಮೂವ್ ಮಾಡೋದಕ್ಕೆ ಚಾಲು ಮಾಡ್ತಾಯಿದೆ, ಪ್ರಾರಂಭ ಮಾಡ್ತಾಯಿದೆ. ಹೌದಾ? ಆದರೆ ಮತ್ತೆ ಅದು ಒಂದೇ ಲೈನಲ್ಲಿ ಹೋಗ್ತಾ ಇದೆ. ಆಗಲೂ ಕೂಡ ಏನು ಮಾಡ್ತಾ ಇದೆ? ದೇ ಆರ್ ಮೂವಿಂಗ್ ಆನ್ ಅ ಸೇಮ್ ಲೈನ್. ಓಕೆ, ದೇ ವಿಲ್ ಫೈಂಡ್ ಅ ಅದರ್ ವೇ, ಬಟ್ ಇನ್ ದೇರ್ ಆಲ್ಸೋ ದೇ ವಿಲ್ ಮೂವ್ ಆನ್ ದ ಲೈನ್. ಅಲ್ಲಿ ಕೂಡ ಎಲ್ಲ ಒಂದು ಇರುವೆಗಳು ಒಂದೇ ಲೈನಲ್ಲಿ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಮೆನಿ ಇಯರ್ಸ್ ಎಗೋ ಸೈಂಟಿಸ್ಟ್ ಡಿಡ್ ಮೆನಿ ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಹಲವಾರು ವರ್ಷಗಳ ಹಿಂದೆ ಈ ಸೈಂಟಿಸ್ಟು ಮಾಡಿದರು. ಹಿ ಫೌಂಡ್ ಔಟ್ ದ್ಯಾಟ್ ಆ್ಯಸ್ ದ ಆ್ಯಂಟ್ಸ್ ಮೂವ್ ದಿ ಲೀವ್ ಅ ಸ್ಮೆಲ್ ಆನ್ ದ ಗ್ರೌಂಡ್. ಅವರು ಇದರಿಂದ ಏನು ತಿಳ್ಕೊಂಡಿದ್ರು ಅಂದರೆ, ಹಿ ಫೌಂಡ್ ಔಟ್ ದ್ಯಾಟ್ ಆ್ಯಸ್ ದ ಆ್ಯಂಟ್ಸ್ ಮೂವ್, ಯಾವಾಗ ಇರುವೆಗಳು ಹೋಗ್ತಾ ಇರ್ತಾ ಇದೆ, ದಿ ಲೀವ್ ಎ ಸ್ಮೆಲ್ ಆನ್ ದ ಗ್ರೌಂಡ್, ಅವು ಒಂದು ವಾಸನೆಯನ್ನು ಆ ಒಂದು ಭೂಮಿಗೆ ಬಿಡ್ತಾ ಇದೆ, ಆ ಒಂದು ನೆಲದ ಮೇಲೆ ತಮ್ಮ ವಾಸನೆಯನ್ನು ಬಿಟ್ಟು ಬಿಡ್ತಾ ಇದೆ.
ದ ಅದರ್ ಆ್ಯಂಡ್ಸ್ ಫಾಲೋ ದ ಸ್ಮೆಲ್ ಟು ಫೈಂಡ್ ದ ವೇ. ಹಿಂದೆ ಬರ್ತಕ್ಕಂತಹ ಒಂದು ಇರುವೆಗಳು ಈ ಒಂದು ಸ್ಮೆಲ್ಲನ್ನು ಗುರುತಿಸಿಕೊಂಡು ಅದೇ ಒಂದು ದಾರಿಯಲ್ಲಿ ಅವೆಲ್ಲ ಫಾಲೋ ಮಾಡ್ತಾ ಇದೆ. ದ ಅದರ್ ಆ್ಯಂಡ್ಸ್ ಫಾಲೋ ದ ಸ್ಮೆಲ್ ಟು ಫೈಂಡ್ ದ ವೇ. ಅದರ್ ಆ್ಯಂಡ್ಸ್ ಫಾಲೋ ದ ಸ್ಮೆಲ್ ಟು ಫೈಂಡ್ ದ ವೇ. Now, can you guess why the ants behaved like that when you blocked their path? ನಿಮಗೆ ಈಗ ಗೊತ್ತಾಯ್ತಲ್ಲ, ಆಲ್ ಆಫ್ ಎ ಸಡನ್ ನೀವು ಬ್ಲಾಕ್ ಮಾಡಿದಾಗ ಎಲ್ಲ ಆ್ಯಂಟ್ಗಳು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಿಡ್ತಾ ಇದೆ. ಯಾಕೆ ಹಂಗೆ ನಿಂತ್ಕೊಂಡು ಬಿಡ್ತು ಅಂತಂದರೆ, ನೀವು ಅಲ್ಲಿ ದಾರಿ ಕಟ್ ಮಾಡಿದಾಗ ಯಾವ ಒಂದು ಸ್ಮೆಲ್ನಲ್ಲಿ ಅದು ಹೋಗ್ತಾ ಇತ್ತೋ ಅಲ್ಲಿ ದಾರಿ ಸಿಕ್ಕಿರಲಿಲ್ಲ. ಹಾಗಾಗಿ ಕೆಲವೊಂದು ಸ್ವಲ್ಪ ಸಮಯ ಅದು ನಿಂತ್ಕೊಂಡು ಬಿಡ್ತು, ನಂತರ ಮತ್ತೆ ಒಂದು ದಾರಿ ಮಾಡಿಕೊಂಡು ಹಾಗೆ ಹೋಗ್ತಾ ಇತ್ತು. ಹೌದಲ್ಲ, ಅದಕ್ಕೆ ಒಂದು ರೀಸನ್ ನಮಗೆ ಗೊತ್ತಾಗ್ಬಿಡ್ತು. ಆಲ್ ಆಫ್ ಯು ಸಡನ್ ವೆನ್ ಯು ಆರ್ ಕ್ಲೋಸ್ಡ್ ಇಟ್ಸ್ ಪಾತ್, ದೇ ಸಡನ್ಲಿ ಸ್ಟಾಪ್ಸ್ ಆ್ಯಂಡ್ ದೇ ಆರ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್ ಟು ಫೈಂಡ್ ದ ವೇ ವೇರ್ ದ ಆ್ಯಕ್ಚುಲಿ ಸ್ಮೆಲ್ಸ್.